ಹಣ ಕೊಡು ಅಂತ ಕೇಳಿದ್ದಕ್ಕೆ ಕೊಂದೇ ಬಿಟ್ಟ ಪಾಪಿ. ಕುಡಿದ ಮತ್ತಿನಲ್ಲಿ ಹಲ್ಲೆ, ನಶೆ ಇಳಿದ ಬಳಿಕ ಜೀವಂತವಾಗಿ ಬೆಂಕಿ ಇಟ್ಟ ಪಾಪಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ, ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ. ಸೌಂಡ್ ಮಾಡ್ತಿದ್ದ ಸೈಲೆನ್ಸರ್ ಮೇಲೆ ಹರಿದಂತಹ ಬುಲ್ಡೋಸರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಚಾರವನ್ನ ಜೈಲು ಅಥಾರಿಟಿಗೆ ಕೊಟ್ಟಿದ್ದೇವೆ, ಅದನ್ನೆಲ್ಲ ಜೈಲು ಅಧಿಕಾರಿಗಳೇ ನೋಡ್ಕೊಳ್ತಾರೆ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ದರ್ಶನ್ ಶಿಫ್ಟ್ಗೆ ನಿರ್ಮಾಪಕ ಸಂಘ ವಿರೋಧ ವ್ಯಕ್ತಪಡಿಸಿದೆ. ಟೀ ಕುಡಿತಾ ಇದ್ರು, ಸಿಗರೇಟ್ ಸೇತ್ತಿದ್ರು, ರೌಡಿಗಳ ಜೊತೆ ಕುಳಿತಿದ್ರು ಅಂತ ಹೇಳಿ ಸ್ಥಳಾಂತರ ಮಾಡ್ತಿದ್ದಾರೆ ಅಂದ್ರೆ ಅದು ತಪ್ಪು. ಹಲವಾರು ವಿಐಪಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಸೆಲೆಬ್ರಿಟಿ ಅಂತ ಹೇಳಿ ರೌಡಿಗಳ ಜೊತೆಗೆ ಲಿಂಕ್ ಮಾಡೋದು ಸರಿಯಲ್ಲ. ಮೂಲ ವ್ಯವಸ್ಥೆಯನ್ನೇ ಸರಿಪಡಿಸಬೇಕಿದೆ. ದರ್ಶನ್ ತಿದ್ದುಕೊಂಡು ಬದುಕೋದಕ್ಕೆ ಇದು ಸರಿಯಾದ ಸಮಯ ಅಂತ ಹೇಳಿ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಹೇಳಿದ್ದಾರೆ. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು. ಇಟ್ ಈಸ್ ದೇರ್ ಲುಕ್ಔಟ್. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು. ಇಟ್ ಈಸ್ ದೇರ್ ಲುಕ್ಔಟ್. ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ. ಬರೀ ಸಿಗರೇಟ್ಗೋಸ್ಕರ, ಕಾಫಿಗೋಸ್ಕರ, ಅವರಲ್ಲಿ ಕೂತಿದ್ದಕ್ಕೋಸ್ಕರ ಏನಾದರೂ ಅಕಸ್ಮಾತ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೇ ನಿಜ ಆಗಿದ್ದರೆ ಅದು ತಪ್ಪು ಸರ್. ಕಾನೂನಿನ ವ್ಯವಸ್ಥೆಯಲ್ಲಿ ತೊಡಕಾಗುತ್ತೆ, ಅಲ್ಲಿರ್ತಕ್ಕಂಥ ಇದಕ್ಕೆ ತೊಂದರೆಗಳಾಗ್ತವೆ, ಬೇರೆ ವಿಚಾರಣಾಧೀನ ಕೈದಿಗಳಿಗೆ ತೊಂದರೆ ಆಗ್ತದೆ ಅಂತ ಏನನ್ನ ಶಿಫ್ಟ್ ಮಾಡಿದರೆ ಅದು ಸ್ವಾಗತಾರ್ಹ. ನೀವು ಹೇಳಿದ್ರಲ್ಲ, ಪರಿವರ್ತನೆ ಆಗುವಂಥ ವ್ಯವಸ್ಥೆನೇ ಆಗಿಲ್ಲ ಅಂತ. ಪರಿವರ್ತನೆ ಸರಿ ಅಂತ, ಅದಾದಾಗ ಪರಿವರ್ತನೆ ಆಗುತ್ತೆ, ಆದಾಗ ಅದು ಸರಿ, ಆಗಲಿಲ್ಲ ಅಂದರೆ ಅದು ತಪ್ಪು. ಮಂಡ್ಯ ನಗರಸಭೆ ಗದ್ದುಗೆಗೆ ತೀವ್ರ ಜಟಾಪಟಿ ನಡುವೆ ಜೆಡಿಎಸ್ ತೆಕ್ಕೆಗೆ ಒಲಿದಿದೆ. ಆಪರೇಷನ್ಗೆ ಸೆಟ್ಟು ಹೊಡೆದು ಜೆಡಿಎಸ್ ಕೇವಲ 1 ಮತದ ಅಂತರದಲ್ಲಿ ಗೆಲುವು ಸಾಧಿಸಿ ನಗರಸಭೆ ಗದ್ದುಗೆ ಏರಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ಲುವ ಮೂಲಕ ಸಚಿವ ಚಲುವರಾಯಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಜೆಡಿಎಸ್ನ ನಾಗೇಶ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಮಂಡ್ಯ ನಗರಸಭೆ 35 ಸದಸ್ಯರ ಬಲ ಹೊಂದಿದ್ದು ಎಂಪಿ ಒಬ್ಬರು, ಶಾಸಕರು ಒಬ್ಬರು ಸೇರಿ 37 ಜನರಿಗೆ ಮತದಾನದ ಹಕ್ಕಿದೆ. ಜೆಡಿಎಸ್ನಲ್ಲಿ ಒಟ್ಟು 18 ಸದಸ್ಯರಿದ್ದರೆ ಬಿಜೆಪಿಯಲ್ಲಿ 2, ಕಾಂಗ್ರೆಸ್ನಲ್ಲಿ 10, ಪಕ್ಷೇತರರಲ್ಲಿ 5 ಸದಸ್ಯರಿದ್ದಾರೆ. ಜೆಡಿಎಸ್ 15, ಬಿಜೆಪಿ 2, ಕಾಂಗ್ರೆಸ್ನಿಂದ ಆಪರೇಷನ್ ಮಾಡಿ 1 ಹಾಗೂ ಸಂಸದರು ಸೇರಿ 19 ಮತ ಬಿದ್ದಿದೆ. ಕಾಂಗ್ರೆಸ್ 9, ಪಕ್ಷೇತರ 5, ಜೆಡಿಎಸ್ನಿಂದ 3 ಆಪರೇಷನ್, ಓರ್ವ ಶಾಸಕ ಸೇರಿ ಕಾಂಗ್ರೆಸ್ಗೆ 18 ಮತ ಬಿದ್ದಿದೆ. ಕೇವಲ ಒಂದೇ ಒಂದು ಮತದಿಂದ ಜೆಡಿಎಸ್ ಗೆಲುವು ಸಾಧಿಸಿದೆ. ಮಂಡ್ಯದಲ್ಲಿ ಜೆಡಿಎಸ್ ಗದ್ದುಗೆ ಇರೋದ್ರಿಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕುಮಾರಸ್ವಾಮಿಗೆ ಜೈಕಾರ ಹಾಕಿದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿದರು. ಅಧಿಕಾರಿಗಳು ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಅವರಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ರು. ಅಂಥದನ್ನೆಲ್ಲ ಬದಿಗಿಟ್ಟು ಇವತ್ತು ಅತ್ಯಂತ ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ. ಅದಕ್ಕೆ ಅಧಿಕಾರಿಗಳನ್ನು ಅಭಿನಂದಿಸ್ತೀನಿ. ಮಂಡ್ಯ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆ ವೇಳೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಜಟಾಪಟಿ ನಡೆದಿದೆ. ನಗರಸಭೆ ಆವರಣಕ್ಕೆ ಶಾಸಕ ಗಣಿಗ ರವಿ ಜೊತೆಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಆಗಮಿಸಿದ್ದಾರೆ. ಬಳಿಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ಸದಸ್ಯರು ಬಂದರು. ಈ ವೇಳೆ ಜೆಡಿಎಸ್ ಬಸ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ಈ ವೇಳೆ ಜೆಡಿಎಸ್ನ 3 ಸದಸ್ಯರನ್ನ ಕಾಂಗ್ರೆಸ್ನವರು ಹೈಜಾಕ್ ಮಾಡಿದ್ರು. ಹಾಗೆ ಕಾಂಗ್ರೆಸ್ನ ಓರ್ವನನ್ನ ಜೆಡಿಎಸ್ನವರು ಹೈಜಾಕ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಕಾರ್ಯಕರ್ತರು ಗಲಾಟೆ ಮಾಡಿಕೊಂಡಿದ್ದು ಕೈ ಮಿಲಾಯಿಸಿದ್ದಾರೆ. ಇನ್ನು ಇದೇ ವೇಳೆ ಮಧ್ಯಪ್ರವೇಶ ಮಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಲ್ಲರನ್ನ ಸಮಾಧಾನ ಪಡಿಸಿದ್ದಾರೆ. ನಿರೀಕ್ಷೆ ಎಲ್ಲ ಗೆಲ್ತಿದ್ವಿ, ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು MP ಓಟಿದೆ ಇಲ್ಲ ಅಂತೇಳಲ್ಲ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು 2 ಜನತಾ ದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಬೆಳಗ್ಗೆ 14ನೇ ವಾರ್ಡ್ನ ಕೌನ್ಸಿಲರ್ ಅವರ ಮಗ, ನಮ್ಮಪ್ಪ ನಾಮಿನೇಷನ್, ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ. ಇವರು ಗುಂಡಾವರ್ತನೆ ಥರ ಮಾಡಿ ಮತ್ತು 29ನೇ ವಾರ್ಡ್ನವರ ಪತಿ ನಾಗರಾಜ್ ಅವರು ಕೂಡ ಬಂದಿಲ್ಲೇ ಕಾಯ್ತಾರೆ. ನಾನು ಹೆಂಡತಿ ಹತ್ರ ಮಾತಾಡಬೇಕು ಅಂತ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು. ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಡ್ಬಂದ್ವಿ. ಅವ್ರೇನು ಮಾಡಿದ್ರು? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣ ಸಂಬಂಧ ಬಳ್ಳಾರಿ, ರಾಯಚೂರು ಹಾಗೂ ಕೊಪ್ಪಳದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳ್ಳಾರಿಯ ವಿವಿಧೆಡೆ ಮತ್ತೊಮ್ಮೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಆಪ್ತರ ಮನೆ ಮೇಲೆ ದಾಳಿ ನಡೆದಿದೆ. ನಾಗೇಂದ್ರ ಆಪ್ತ ಸಂಬಂಧಿ ಎರ್ರಿಸ್ವಾಮಿ ಮನೆ ಸೇರಿದಂತೆ ಕೆಲ ಆಪ್ತ ಸಹಾಯಕರು ಮತ್ತು ಆಪ್ತರ ಮನೆ ಮೇಲೆ ದಾಳಿಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಮಯ ಹತ್ತಿರ ಬಂದಿರೋದ್ರಿಂದ ಇಡಿ ದಾಳಿ ಚುರುಕುಗೊಂಡಿದೆ. ನಾಗೇಂದ್ರ ಆಪ್ತ ವಿಜಯ್ ಕುಮಾರ್ ಎಂಬುವರ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ನಾಗೇಂದ್ರ ಅವರ ಒಟ್ಟು 4 ಜನ ಆಪ್ತರ ಮನೆ ಮೇಲೆ ಇಡಿ ದಾಳಿಯಾಗಿದೆ.
ಪದೇ ಪದೇ ಹಣ ಕೇಳಿ ಕಿಚಾಯಿಸುತ್ತಿದ್ದವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಸಂಪಿಗೆಹಳ್ಳಿಯ 80 ಫೀಟ್ ರಸ್ತೆಯಲ್ಲಿ ನಡೆದಿದೆ. ರಾತ್ರಿ ಎಣ್ಣೆ ಮತ್ತಿನಲ್ಲಿ ಹಲ್ಲೆ ಮಾಡಿದ್ದು ನಶೆ ಇಳಿದ ಬಳಿಕ ಬೆಳಗ್ಗೆ ಗೆಳೆಯನನ್ನ ಜೀವಂತವಾಗಿ ಸುಟ್ಟು ಹಾಕಿದ್ದವನನ್ನ ಬಂಧಿಸಲಾಗಿದೆ. ಜಾನ್ ಅಲಿಯಾಸ್ ಸೈಯದ್ ಬಂಧಿತ ಆರೋಪಿಯಾಗಿದ್ದಾನೆ. ಇದೇ ತಿಂಗಳ 23ರಂದು ಘಟನೆ ನಡೆದಿದ್ದು ಪುಷ್ಪರಾಜ್ ಎಂಬಾತನನ್ನ ಆರೋಪಿ ಕೊಲೆ ಮಾಡಿದ್ದ. ಇಬ್ಬರು ಹೆಗಡೆ ನಗರದ ನಿವಾಸಿಗಳಾಗಿದ್ದು ಆತ್ಮೀಯ ಸ್ನೇಹಿತರಾಗಿದ್ರು. ಸಣ್ಣ ಪುಟ್ಟ ಕೆಲಸದ ಬಳಿಕ ಇಬ್ಬರು ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಹಾಗೆಯೇ 23ರ ರಾತ್ರಿ ಮದ್ಯ ಸೇವನೆ ಮಾಡಲು ಶೆಡ್ಗೆ ಹೋಗಿದ್ದಾರೆ. ಈ ವೇಳೆ ಹಣ ಕೇಳಿ ಪುಪ್ಪರಾಜ್ ಕಿಚಾಯಿಸಿದಂತೆ. ಇದರಿಂದ ಕೋಪಗೊಂಡ ಸೈಯದ್ ಪಪ್ಪರಾಜ್ ಮೇಲೆ 2 ಬಾರಿ ಕಲ್ಲು ಎತ್ತಿ ಹಾಕಿದ್ದಾನೆ. ಈ ವೇಳೆ ಆತ ಸಾವನ್ನಪ್ಪಿದ್ದಾನೆ ಅಂತ ಹೋಗಿದ್ದಾನೆ. ಬೆಳಗ್ಗೆ ನಶೆ ಇಳಿದ ಬಳಿಕ ಸೈಯದ್ ಸ್ಥಳಕ್ಕೆ ಬಂದಿದ್ದ. ಈ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಪಪ್ಪುರಾಜ್ ಉಸಿರಾಡ್ತಿದ್ದ. ಬಳಿಕ ಸೈಯದ್ ಪಪ್ಪುರಾಜ್ ಮೇಲೆ ಬಟ್ಟೆ ಹಾಕಿ ಬೆಂಕಿ ಇಟ್ಟಿದ್ದ. ಸಂಜೆ ಮೃತದೇಹದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಘಟನೆ ಸಂಬಂಧ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ವೇಳೆ ಕೊಲೆಯ ರಹಸ್ಯ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಕೊಯ್ನಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಕೊಯ್ನಾ ಜಲಾಶಯ ಭರ್ತಿ ಹಿನ್ನೆಲೆ ಜಲಾಶಯದಿಂದ 13,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೊಯ್ನಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಆತಂಕ ಹೆಚ್ಚಾಗಿದೆ. ಕೃಷ್ಣಾ ನದಿಗೆ 1,13,000 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಚಿಕ್ಕೋಡಿ ರಾಯಭಾಗ ಕಾಗುವಾಡ ಅಥಣಿ ತಾಲೂಕುಗಳ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಇನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿದ್ದ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಉಗಾರ ಖುರ್ದ್ ಮಧ್ಯದ ಸಂಪರ್ಕ ಕಲ್ಪಿಸುವ ಸೇತುವೆ 2ನೇ ಬಾರಿಗೆ ಸೇತುವೆ ಮುಳುಗಡೆಯಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ನಿತ್ಯ ಸಾವಿರಾರು ಬಸ್ ಹಾಗೂ ವಾಹನಗಳು ಓಡಾಟ ನಡೆಸುತ್ತೆ. ಬಾಗಲಕೋಟೆ ಜಮಖಂಡಿಯಿಂದ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕೊಂಡಿಯಾಗಿರುವ ಸೇತುವೆ ಮುಳುಗಿದ್ದು ಕುಡಚಿ ಠಾಣಾ ಪೊಲೀಸರು ಸೇತುವೆಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಬುಲೆಟ್ ಬೈಕ್ಗಳ ಸೈಲೆನ್ಸರ್ಗಳನ್ನ ಆಲ್ಟರೇಷನ್ ಮಾಡಿಸಿಕೊಂಡು ಭಾರಿ ಸೌಂಡ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಬುಲೆಟ್ ಬೈಕ್ ಸವಾರರಿಗೆ ಚಿಕ್ಕಬಳ್ಳಾಪುರ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿ ಬರೋಬ್ಬರಿ 140ಕ್ಕೂ ಹೆಚ್ಚು ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನ ಕಿತ್ತು ಹಾಕಿದ್ದಾರೆ. ಇವತ್ತು ಸೈಲೆನ್ಸರ್ಗಳ ಮೇಲೆ ಯುಪಿ ಮಾಡೆಲ್ ರೀತಿಯಲ್ಲಿ ಬುಲ್ಡೋಸರ್ ಅನ್ನ ಹತ್ತಿಸಲಾಗಿದೆ. ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೌಕ್ಸಿ ಸಮ್ಮುಖದಲ್ಲಿಯೇ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದೇ ಕಡೆ 140 ಸೈಲೆನ್ಸರ್ಗಳನ್ನ ಇಟ್ಟು ಅವುಗಳ ಮೇಲೆ ಬುಲ್ಡೋಸರ್ ಅನ್ನ ಹರಿಸಲಾಗಿದೆ. ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು, ನಗರ ಠಾಣೆ ಹಾಗೂ ಗ್ರಾಮಾಂತರ ಠಾಣೆಯ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿ ಸೈಲೆನ್ಸರ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.